ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿರುವಂತೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಮಾರ್ಚ್ 18ರಂದು ಅಮೆರಿಕವು ಇರಾನ್ ಮೇಲೆ ಭಾರಿ ದಾಳಿ ನಡೆಸಿದ್ದು 5,000 ಪೌಂಡ್ ಅಂದ್ರೆ ಸುಮಾರು 2,267 ಕೆಜಿ ತೂಕದ ಬಾಂಬ್ಗಳನ್ನು ಬಳಸಿ ಕರಾವಳಿ ಭಾಗದಲ್ಲಿನ ಕಠಿಣ ರಕ್ಷಣೆಯ ಕ್ಷಿಪಣಿ ತಾಣಗಳನ್ನು ಗುರಿಯಾಗಿಸಿದೆ. ಈ ದಾಳಿ ಸ್ಟೇಟ್ ಆಫ್ ಹಾರ್ಮಜ್ ಸಮೀಪ ನಡೆದಿರುವುದು ಜಾಗತಿಕವಾಗಿ ಆತಂಕ ಹೆಚ್ಚಾಗಿದೆ. ಅಮೆರಿಕದ ಯುಎಸ್ ಸೆಂಟ್ರಲ್ ಕಮಾಂಡ್ ಹೇಳಿಕೆಯ ಪ್ರಕಾರ ಈ ತಾಣಗಳಲ್ಲಿ ನಿಯೋಜಿತವಾದ ಇರಾನ್ನ ಆಂಟಿ ಶಿಪ್ ಕ್ರೂಸ್ ಕ್ಷಿಪಣಿಗಳು ಅಂತಾರಾಷ್ಟ್ರೀಯ ಸಾಗಣೆಗೆ ದೊಡ್ಡ ಅಪಾಯವಾಗಿದ್ದು, ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಗೆ ಪ್ರವೇಶ ದ್ವಾರವಾಗಿದ್ದು ಜಗತ್ತಿನ ಅತ್ಯಂತ ಪ್ರಮುಖ ಇಂಧನ ಸಾಗಣಾ ಮಾರ್ಗಗಳಲ್ಲಿ ಒಂದಾಗಿದೆ. ವಿಶ್ವದ ತೈಲ ಪೂರೈಕೆಯ ಸುಮಾರು 5ನೇ ಭಾಗ ಪ್ರತಿದಿನ ಇದೇ ಮಾರ್ಗದ ಮೂಲಕ ಸಾಗ್ತದೆ. ಆದರೆ ಇತ್ತೀಚಿನ ಯುದ್ಧದ ಪರಿಣಾಮವಾಗಿ ಇರಾನ್ ಈ ಜಲಮಾರ್ಗವನ್ನ ಬಹುತೇಕ ಮುಚ್ಚಿರುವುದಾಗಿ ವರದಿಯಾಗಿದೆ. ಇದರಿಂದ ಜಾಗತಿಕ ಇಂಧನ ಸಂಕಷ್ಟ ಉಂಟಾಗುವ ಭೀತಿ ವ್ಯಕ್ತವಾಗಿದೆ. ತೈಲ ಬೆಲೆ ಏರಿಕೆ, ಸಾಗಣೆ ವೆಚ್ಚ ಹೆಚ್ಚಳ ಮತ್ತು ಇಂಧನ ಕೊರತೆ ವಿಶ್ವದ ಅನೇಕ ದೇಶಗಳ ಆರ್ಥಿಕತೆಗೆ ಹೊಡೆತ ನೀಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತರ ರಾಷ್ಟ್ರಗಳು ಸಹ ಯುದ್ಧ ನೌಕೆಯನ್ನು ಕಳುಹಿಸಿ ಟ್ಯಾಂಕರ್ಗಳಿಗೆ ರಕ್ಷಣೆಯನ್ನು ಒದಗಿಸಬೇಕೆಂದು ಕರೆ ನೀಡಿದ್ದಾರೆ. ಆದರೆ ಹಲವು ಅಮೆರಿಕ ಮಿತ್ರ ರಾಷ್ಟ್ರಗಳು ಈ ಮನವಿಗೆ ತಕ್ಷಣ ಸ್ಪಂದಿಸಲಿಲ್ಲವೆಂದು ವರದಿಯಾಗಿದೆ. ಯುದ್ಧ ವಿಸ್ತಾರವಾಗುವ ಭೀತಿಯಿಂದ ಹಲವರು ನೇರವಾಗಿ ಭಾಗಿಯಾಗಲು ಹಿಂಜರಿಯುತ್ತಿದ್ದಾರೆ. ಇರಾನ್ ಕೂಡ ಪ್ರತಿದಾಳಿ ಮುಂದುವರೆಸಿದ್ರೆ ಡ್ರೋನ್ಗಳು, ಕ್ಷಿಪಣಿಗಳು ಹಾಗೂ ಸಮುದ್ರ ಮೈನ್ಸ್ಗಳನ್ನು ಬಳಸಿ ಸಾಗಣೆ ಮಾರ್ಗವನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಲಾಗಿದೆ. ಇದರಿಂದ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ವ್ಯಾಪಾರ ಮತ್ತು ತೈಲ ಸಾಗಣೆ ಬಹುತೇಕ ಸ್ಥಗಿತಗೊಂಡಿದೆ. ಈ ಸಂಘರ್ಷದಲ್ಲಿ ಮಾನವೀಯ ಹಾನಿಯೂ ಹೆಚ್ಚಾಗಿದೆ. ವರದಿಗಳ ಪ್ರಕಾರ ಇದುವರೆಗೆ 2,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಹೆಚ್ಚಿನ ಸಾವುಗಳು ಇರಾನ್ನಲ್ಲಿ ಸಂಭವಿಸಿದ್ರು ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿಯೂ ಹಾನಿ ಉಂಟಾಗಿದೆ. ಯುದ್ಧ ಮುಂದುವರಿಯುವಂತೆ ನಾಗರಿಕರ ಸುರಕ್ಷತೆ ಮತ್ತು ಮೂಲ ಸೌಕರ್ಯಗಳ ಮೇಲೆ ಭಾರಿ ಪರಿಣಾಮ ಬೀರ್ತಿದೆ. ಅಮೆರಿಕ ಇಸ್ರೇಲ್ ಪಡೆಗಳು ಇರಾನ್ನ ಸೈನಿಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರೆಸುತ್ತಿದ್ದು, ತೆಹರಾನ್ ಕೂಡ ತನ್ನ ಪ್ರತೀಕಾರದ ದಾಳಿಯನ್ನು ತೀವ್ರಗೊಳಿಸಿದೆ. ಪರಿಸ್ಥಿತಿ ಶಮನಗೊಳ್ಳುವ ಲಕ್ಷಣಗಳು ಇನ್ನೂ ಕಾಣಿಸಿಕೊಳ್ಳದಿದ್ರೂ ಜಾಗತಿಕ ಮಟ್ಟದಲ್ಲಿ ಆತಂಕ ಹೆಚ್ಚಾಗ್ತಿದೆ. ಒಟ್ನಲ್ಲಿ ಹಾರ್ಮುಜ್ ಜಲಸಂಧಿಯ ಸುತ್ತ ನಡೆಯುತ್ತಿರುವ ಈ ಸಂಘರ್ಷ ಜಗತ್ತಿನ ಇಂಧನ ಭದ್ರತೆಯ ಸಾಗಣೆ ವ್ಯವಸ್ಥೆ ಮತ್ತು ಆರ್ಥಿಕ ಸ್ಥಿರತೆಗೆ ದೊಡ್ಡ ಸವಾಲಾಗಿದೆ. ಯುದ್ಧ ಶೀಘ್ರದಲ್ಲಿ ಅಂತ್ಯಗೊಳಿಸುತ್ತಿದ್ರೆ ಅದರ ಪರಿಣಾಮಗಳು ವಿಶ್ವದಾದ್ಯಂತ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಕಂಡುಬಂದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.